ನಮಸ್ಕಾರ ಗೆಳೆಯರೆ, ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಿಮ್ಮ KENL ಕಾಲಾಗಿರ್ತಕ್ಕಂಥ VAO, ಭೂಮಾಪಕರು, ಆಮೇಲೆ ಪೊಲೀಸ್ ಕಾನ್ಸ್ಟೇಬಲ್ಲು, ಮುಂದೆ ಆಗ್ತಕ್ಕಂಥ ಗ್ರೂಪ್ ಸಿ ಆಗಿರ್ಬೋದು, ಮುಂದೆ ಆಗ್ತಕ್ಕಂಥ FDA, SDA, PSI ಆಗಿರ್ಬೋದು, ಆಮೇಲೆ ಕಾನೂನು ಇಲಾಖೆಯಲ್ಲಿ ಕಾಲಾಗಿದೆಯಲ್ಲ, ಕಾನೂನು ಇಲಾಖೆಯಲ್ಲಿ ಕಾಲಾಗಿದೆ, ಸೆಕ್ಷನ್ ಆಫೀಸರ್ ಕಾಲಾಗಿದೆ, ಅದು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಸೆಕ್ಷನ್ ಆಫೀಸರ್ ಕಾಲಾಗಿದೆಯಲ್ಲ. ಆಮೇಲೆ KRIAS ಆಗಿದೆಯಲ್ಲ, KREIS ಅದಾಗಿದೆಯಲ್ಲ, ಅದು ಇವೆಲ್ಲದಕ್ಕೂ ಜನರಲ್ ಸ್ಟಡೀಸ್ ಪೇಪರ್ ಇದ್ದೇ ಇದೆ. ಏನಿದೆ, ಜನರಲ್ ಸ್ಟಡೀಸ್ ಪೇಪರ್ ಕಡ್ಡಾಯವಾಗಿ ಇದ್ದೇ ಇದೆ. ಅರ್ಥ ಆಯ್ತಲ್ಲ. ನಮ್ಮಲ್ಲಿ ಜನರಲ್ ಸ್ಟಡೀಸ್ ಪೇಪರ್ಗೆ ಒಂದು ಒಳ್ಳೆ ಟೆಕ್ನಿಕ್ ಇದೆ. ಆ ಟೆಕ್ನಿಕ್ನ ಹೇಳ್ಕೊಡ್ತೀನಿ. ಕೋರ್ ಏರಿಯಾಸ್ ಮೆಥಡಲ್ಲಿ ಕರೆಂಟ್ ಅಫೇರ್ಸ್ ಬೇಸ್ಡ್ ಪ್ಲಸ್ ಕೋರ್ ಏರಿಯಾ ಮೆಥಡಲ್ಲಿ ಓದಿ ಈಸಿಯಾಗಿ 75ವರೆಗೂ ಆರಾಮ್ಸೆ ರೀಚ್ ಆಗ್ಬೋದು. 60 to 70 ಕ್ವಶನ್ಸ್ ಆರಾಮ್ಸೆ ತೊಗೋಬೋದಪ್ಪ, ಈಸಿಯಾಗಿ ತೊಗೋಬೋದು ವಿತಿನ್ 2 ಮಂತ್ಸಲ್ಲಿ. ಅರ್ಥ ಆಯ್ತಲ್ಲ. ಹೆಂಗೆ ಅಂತ ಹೇಳ್ತೀನಿ, ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ನೆಕ್ಸ್ಟ್ FDA, SDA ಕಾಲಾಗ್ತಾ ಇದೆ, ಫೋಕಸ್ ಮಾಡಿ. FDA, SDA ಕಾಲಾಗ್ತಾ ಇದೆ, ದಯವಿಟ್ಟು ಫೋಕಸ್ ಮಾಡಿ, ಕ್ಲಿಯರಾಗಿ ಫೋಕಸ್ ಮಾಡಿ. FDA, SDA ಹಳೆ ಕಾಲದಲ್ಲಿ ಕಾಲಾಗ್ತಿತ್ತಲ್ಲ KPSCಲಿ, ಅದರಲ್ಲಿ GS ಪೇಪರ್ ಪ್ಲಸ್ ಕನ್ನಡ ಪೇಪರ್ ಅಷ್ಟೇ ಇರುತ್ತೆ. GS ಪ್ಲಸ್ ಕನ್ನಡ ಅಷ್ಟೇ ಇರುತ್ತೆ. ಯಾವುದು ಮತ್ತೆ ಹೇಳ್ತಾ ಇದ್ದೀನಿ, FDA, SDA KPSCಲಿ ಕಾಲಾಗ್ತಾ ಇತ್ತಲ್ಲ, 2005ನೇ ಬ್ಯಾಚಲ್ಲಿ ಕಾಲಾಗಿತ್ತು, ಅದನ್ನು ಹೇಳ್ತಾ ಇದ್ದೀನಿ. 2008ನೇ ಬ್ಯಾಚಲ್ಲಿ ಕಾಲಾಗಿತ್ತು, 2011ರಲ್ಲಿ ಕಾಲಾಗಿತ್ತು, 2015ರಲ್ಲಿ ಕಾಲಾಗಿತ್ತು, 2019ರಲ್ಲಿ ಕಾಲಾಗಿತ್ತು, 2017ರಲ್ಲಿ ಕಾಲಾಗಿತ್ತು, ಆಮೇಲೆ 2021ರಲ್ಲಿ ಕಾಲಾಗಿತ್ತಲ್ಲ. ಇದರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ಅಂತಲೂ ಸ್ಪೆಸಿಫೈ ಮಾಡಿ ಹೇಳಿದ್ದೀನಿ. KPSC ಇದರಲ್ಲಿ ಇದ್ದಂಥ ಪ್ಯಾಟ್ರನ್ನು GS ಆ್ಯಂಡ್ ಕನ್ನಡ. ಅರ್ಥ ಆಯ್ತಲ್ಲ. GS ಮತ್ತು ಕನ್ನಡ ಈ ಪ್ಯಾಟ್ರನ್ದು ಅದರದ್ದು ಕಾಲಾಗ್ತಾ ಇದ್ದಾವೆ, ಫೋಕಸ್ ಮಾಡಿ. ಜಾಸ್ತಿ ವೇಕೆನ್ಸಿ ಕಾಲಾಗ್ತಾ ಇದ್ದಾವೆ, ಫೋಕಸ್ ಮಾಡಿ. ಮತ್ತು ಗ್ರೂಪ್ ಸಿ ಕಾಲಾಗ್ತಾ ಇದ್ದಾವೆ, ಎಲ್ಲವೂ ಆಗ್ತವೆ. ಎಲ್ಲದಕ್ಕೂ GS ಪೇಪರ್ ಬೇಕೇ ಬೇಕು. ಸೊ GS ಪೇಪರು ವಿತಿನ್ 2 ಮಂತ್ಸಲ್ಲಿ 70 ಸ್ಕೋರಿಂಗ್ ಆರಾಮ್ಸೆ ಮಾಡ್ಕೋಬೋದು, ಆರಾಮ್ಸೆ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಸೊ ಹೆಂಗೆ ಅಂತ ಹೇಳ್ತಾ ಹೋಗ್ತೀನಿ. ಕ್ಲಾಸಸ್ ಇರುತ್ತೆ. ಯಾರಿಗಾರ ಅವಶ್ಯಕತೆ ಇದ್ದರೆ ಈ ನಂಬರ್ಗೆ ವಾಟ್ಸಪ್ ಮಾಡಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ನಂಬರ್ಗೆ 6366996355ಗೆ ವಾಟ್ಸಪ್ ಮಾಡಿ. ರೆಕಾರ್ಡೆಡ್ ಕ್ಲಾಸಸ್ ಇರುತ್ತೆ. ಅವಶ್ಯಕತೆ ಇದ್ದರೆ ತೆಗೆದುಕೊಂಡು ಓದಿ. ಕರೆಂಟ್ ಅಫೇರ್ಸ್ ಬೇಸ್ಡ್ 20 ಮಾರ್ಕ್ಸ್ ಬಂದೇ ಬರುತ್ತೆ. ಫಸ್ಟ್ ಮೆಥಡಲ್ಲಿ ಹೇಳ್ತಾ ಇದ್ದೀನಿ ನೋಡ್ರಿ. ಯಾವ ಬೇಸಿಸ್ ಮೇಲೆ ಹೇಳ್ತಾ ಇದ್ದೀವಪ್ಪ ಅಂದರೆ, ಕರೆಂಟ್ ಅಫೇರ್ಸ್ ಬೇಸ್ಡ್ GS ಇರ್ತವಲ್ಲ, ಇದ್ರ ಮೇಲೆ 20 ಮಾರ್ಕ್ಸು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಕ್ವಶನ್ಸ್ ಬಂದಿರ್ತವೆ. ಯಾವುದರಲ್ಲಿ? ಹಿಸ್ಟ್ರಿನಲ್ಲಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಬೇಸ್ಡಲ್ಲಿ ಕ್ವಶನ್ಸ್ ಬಂದಿರ್ತವೆ. ಜಿಯೋಗ್ರಫಿನಲ್ಲಿರ್ತಕ್ಕಂಥ ಇದ್ರ ಮೇಲೆ ಬಂದಿರ್ತವೆ. ಕಾನ್ಸ್ಟಿಟ್ಯೂಷನ್ ಅಂತೂ ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಬೇಸ್ಡೇ ಪೇಪರ್ ರೆಡಿಯಾಗಿರುತ್ತೆ. ಕಾನ್ಸ್ಟಿಟ್ಯೂಷನ್ ಪೇಪರು ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಬೇಸ್ಡೇ ರೆಡಿಯಾಗಿರುತ್ತೆ. ಇನ್ನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಲ್ಮೋಸ್ಟ್ ಪೇಪರು ನಿಮ್ಮ ಕರೆಂಟ್ ಅಫೇರ್ಸ್ ಬೇಸ್ಡೇ ರೆಡಿಯಾಗಿರುತ್ತೆ. ಎನ್ವೈರನ್ಮೆಂಟಲ್ ಸೈನ್ಸು 100% ಕರೆಂಟ್ ಅಫೇರ್ಸ್ ಬೇಸ್ಡೇ ರೆಡಿಯಾಗಿರುತ್ತೆ. ಅರ್ಥ ಆಯ್ತಲ್ಲ. ಇನ್ನು ಎಕಾನಮಿ ನಿಮಗೆ ಗೊತ್ತು. ಬಜೆಟ್ಟು, ಸೆಂಟ್ರಲ್ ಬಜೆಟ್ಟು, ಸ್ಟೇಟ್ ಬಜೆಟ್ಟು ಇದ್ರ ಮೇಲೇ ಡಿಪೆಂಡ್ ಆಗಿರುತ್ತೆ, ಪ್ಲಸ್ ಸ್ಕೀಮ್ಸ್ ಮೇಲೆ. ಆಮೇಲೆ ಕೆಲವೊಂದು ಇಂಪಾರ್ಟೆಂಟ್ ಟರ್ಮಿನಾಲಜೀಸ್ ಮೇಲೆ ವರ್ಕೌಟ್ ಮಾಡ್ತಾರೆ ಪೇಪರ್. ಅದೇ ಬೇಸಿಸ್ ಮೇಲೇ ಪೇಪರ್ ಸೆಟ್ ಮಾಡ್ತಾ ಹೋಗ್ತಾರೆ. ಇನ್ನು ರೂರಲ್ ಡೆವಲಪ್ಮೆಂಟು ಸ್ಕೀಮ್ ಮೇಲೆ ವರ್ಕ್ ಆಗುತ್ತೆ. ಕೋಆಪ್ರೇಟಿವ್ ಅಷ್ಟೇನೆ ಕೆಲವೊಂದು ಕಾನ್ಸೆಪ್ಟ್ ಮೇಲೆ ವರ್ಕ್ ಆಗುತ್ತೆ. ಈ ಥರ ವರ್ಕ್ ಆಗುತ್ತೆ. ಅರ್ಥ ಆಯ್ತಲ್ಲ. ಹಿಸ್ಟ್ರಿನಲ್ಲಿ ಕರೆಂಟ್ ಅಫೇರ್ಸ್ ಬೇಸ್ಡ್ ಅಂತ ಅಂದರೆ, ಹಿಸ್ಟ್ರಿನಲ್ಲಿ ಯಾವುದು ಕರೆಂಟ್ ಅಫೇರ್ಸ್ನಲ್ಲಿದೆ? ಈಗ ಸೋಮನಾಥ ಟೆಂಪಲ್ 1000 ವರ್ಷ ಆಗಿದೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. ಸೋಮನಾಥ ಟೆಂಪಲ್ಲು ಎಷ್ಟು ವರ್ಷ ಆಗಿದೆ? 1000 ವರ್ಷ ಆಗಿದೆ ದಾಳಿಯಾಗಿ. 1026ರಲ್ಲಿ ಅಲ್ಲಿಗೆ 1000 ವರ್ಷ ಆಯಿತು. ಇದು ಕರೆಂಟ್ ಅಫೇರ್ಸಲ್ಲಿದೆ. ಇದನ್ನು ಕೇಳ್ತಾರೆ, 100% ಕೇಳ್ತಾರೆ. ಈ ಥರ ಎಲ್ಲ ಕಾನ್ಸೆಪ್ಟು, ಹಿಸ್ಟ್ರಿದೆಲ್ಲ ಕಾನ್ಸೆಪ್ಟು ತೆಗೆದು ಒಂದು ಕಡೆ ಇಟ್ಕೊಂಡ್ರೆ ಕರೆಂಟ್ ಅಫೇರ್ಸ್ ಬೇಸ್ಡ್ ಜನರಲ್ ಸ್ಟಡೀಸ್ ಕತೆ ಮುಗಿದೋಗುತ್ತೆ, ಹಿಸ್ಟ್ರಿ ಕತೆ ಮುಗಿಯುತ್ತೆ. ಜಿಯೋಗ್ರಫಿನಲ್ಲಿ ಹಾರ್ಮುಜ್ ಜಲಸಂಧಿ ಬಂದಿದೆಯಲ್ಲ, ಹಾರ್ಮುಜ್ ಅದೇ ಸುಮ್ಮನೆ ಕೊಡ್ತಾ ಇನ್ನೊಂದು ಎಕ್ಸಾಂಪಲ್. ಬೇರೆ ಎಲ್ಲನೂ ಚೆಕ್ ಮಾಡಬೇಕು. ಒಂದು ವರ್ಷದ ಕರೆಂಟ್ ಅಫೇರ್ಸ್ ಫುಲ್ಲು ಇನ್ ಡೀಟೇಲಾಗಿ ಚೆಕ್ ಮಾಡಿದ್ರೆ ನಿಮಗೆ ಕ್ಲಿಯರಾಗಿ ನಿಮ್ಮ ಕಣ್ಣೆದುರುಗಡೆನೇ ಕಾಣುತ್ತೆ. ಒಂದು ಎಕ್ಸಾಂಪಲ್ ಅಂದರೆ ಹಾರ್ಮುಜ್ ಜಲಸಂಧಿ ಮೇಲೆ ಕ್ವಶನ್ ಇರುತ್ತಾ? 1000% ಇರುತ್ತೆ. 1000% ಹಾರ್ಮುಜ್ ಜಲಸಂಧಿ ಮೇಲೆ ಕ್ವಶನ್ ಇದ್ದೇ ಇರುತ್ತೆ. ಇನ್ನು ಕಾನ್ಸ್ಟಿಟ್ಯೂಷನಲ್ಲಿ ಸಿಂಪಲಾಗಿ ಹೇಳಬೇಕು ಅಂದರೆ 100ರಿಂದ
100ರಿಂದ 106ನೇ ತಿದ್ದುಪಡಿವರೆಗೂ ಕ್ವಶನ್ಸ್ ಇದ್ದೇ ಇರ್ತವೆ ಖಚಿತವಾಗಿ ಇದ್ದೇ ಇರ್ತವೆ. ಅದ್ರ ಜೊತೆಯಲ್ಲಿ ಯಾವ್ದಾದ್ರು ಸುಪ್ರೀಂ ಕೋರ್ಟ್ಗೆ ಸಂಬಂಧಪಟ್ಟಿದ್ದ ಯಾವ್ದಾದ್ರು ಆರ್ಡರ್ಸ್ ಆದರೆ, ಇನ್ನು ಕಾನ್ಸ್ಟಿಟ್ಯೂಷನ್ ಸಂಬಂಧಪಟ್ಟಿದ್ದು ಏನೇ ಒಂದು ರಿಲೇಟೆಡ್ ಅಮೆಂಡ್ಮೆಂಟ್ಸ್ ಆಗಿರಲಿ, ಏನೇ ಒಂದು ಆರ್ಟಿಕಲ್ ಯಾವ್ದಾದ್ರು ಒಂದು ಆರ್ಟಿಕಲ್ ಕರೆಂಟ್ ಅಫೇರ್ಸ್ನಲ್ಲಿ ಇತ್ತು ಅಂದರೆ ಅದನ್ನೇ ತೆಗೆದಿರ್ತಾರೆ. ಅರ್ಥ ಆಯ್ತಲ್ಲ. ಇನ್ನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂಗೆ ಯಾವುದಾದ್ರೂ ಒಂದು ವಿಚಾರ ಕರೆಂಟ್ ಅಫೇರ್ಸಲ್ಲಿ ಇತ್ತು ಅಂದರೆ, ಈಗ ಯಾವ್ದಾದ್ರು ಒಂದು ಹೊಸ ವೈರಸ್ ಬಂತು ಅಂತ ಇಟ್ಕೊಳ್ರಿ, ಯಾವುದೋ ಒಂದು ಹೊಸ ವೈರಸ್, ಸುಮ್ಮನೆ ಹೇಳ್ತಾ ಇದ್ದೀನಿ, ಯಾವ್ದಾದ್ರು ಒಂದು ಹೊಸ ವೈರಸ್ ಕರೆಂಟ್ ಅಫೇರ್ಸ್ನಲ್ಲಿ ಇತ್ತು ಅಂದರೆ ಅದನ್ನು ತೆಗೆದಿರ್ತಾರೆ. ವೈರಸಸ್ ಚಾಪ್ಟರ್ಗೆ ಹೋಗ್ತಾರೆ, ವೈರಸಸ್ ಮೇಲೆ ಕ್ವಶನ್ ತೆಗೆದಿರ್ತಾರೆ. ನೊಬೆಲ್ ಅವಾರ್ಡ್ಸ್ ಯಾರಿಗೋ ಇಶ್ಯೂ ಮಾಡಿದ್ರು, ಯಾವುದೋ ಒಂದು ಲೇಸರ್ಗೆ, ಸುಮ್ಮನೆ ಹೇಳ್ತಾ ಇದ್ದೀನಿ, ಮತ್ತೆ ಲೇಸರ್ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಕ್ಕೆ ಒಂದು ನೊಬೆಲ್ ಅವಾರ್ಡ್ ಏನಕ್ಕೋ ಇಶ್ಯೂ ಆಯಿತು ಅಂದರೆ ಲೇಸರ್ಗೆ ಸಂಬಂಧಪಟ್ಟಂಥ ಕ್ವಶನ್ ತೆಗೆದಿರ್ತಾರೆ. ಅರ್ಥ ಆಯ್ತಲ್ಲ. ಇದನ್ನು ಕರೆಂಟ್ ಅಫೇರ್ಸ್ ಬೇಸ್ಡ್ ಅಂತ ಹೇಳಿ ಕರೀತಾರೆ. ಈ ಥರ ಎಂಟೈರ್ 1 ಇಯರ್ ಎಕಾನಮಿನೂ ಅಷ್ಟೇ, ಎಕಾನಮಿ ಕರೆಂಟ್ ಅಫೇರ್ಸ್ ಬೇಸ್ಡ್ ಇರುತ್ತೆ. ರೂರಲ್ ಡೆವಲಪ್ಮೆಂಟ್ ಸ್ಕೀಮ್ಸ್ ಇರ್ತವೆ, ಹೊಸ ಸ್ಕೀಮ್ಸ್ ಅನೌನ್ಸ್ ಮಾಡ್ತಾರಲ್ಲ, ರೂರಲ್ ಡೆವಲಪ್ಮೆಂಟ್ ಕಂಪ್ಲೀಟ್ಲಿ ಸ್ಕೀಮ್ಸ್ ಏನೇನಿದ್ದಾವೆ ಸೆಂಟ್ರಲ್ದು ಸ್ಟೇಟ್ದು ಅಚ್ಚುಕಟ್ಟಾಗಿ ಅವ್ರು ತೆಗೆದು ಹೊಡೆದಿರ್ತಾರೆ. ಅರ್ಥ ಆಯ್ತಲ್ಲ. ಈ ಥರ ಇರ್ತದೆ, ಈ ಥರ ವರ್ಕ್ ಆಗುತ್ತೆ. ಪೇಪರ್ ಸೆಟ್ ಆಗೋದು ಇದೇ ಥರ. ಕರೆಂಟ್ ಅಫೇರ್ಸ್ ಬೇಸ್ಡ್ GS ಇಷ್ಟು ಸಬ್ಜೆಕ್ಟ್ ಸಂಬಂಧಪಟ್ಟಿದ್ದು 20 ಮಾರ್ಕ್ಸ್ಗೆ ಕವರೇಜ್ ಇರುತ್ತೆ. ವೇಟೇಜ್ ಎಷ್ಟಿರುತ್ತೆ? 20 ಮಾರ್ಕ್ಸ್ ಇದರಲ್ಲೇ ಬರುತ್ತೆ. 20 ಮಾರ್ಕ್ಸ್ ಬಂದಿರುತ್ತೆ. ಎಲ್ಲಾದರೂ ಸರಿ, ಹೆಂಗಾದರೂ ಸರಿ, ಅದು ಎಲ್ಲಿಂದ ಎಲ್ಲೆಲ್ಲೆಲ್ಲೋ ಟಚ್ ಆಗಿ 20 ಮಾರ್ಕ್ಸು ನಿಮ್ಮ ಕೈಗೆ ಬರುತ್ತೆ. ಅಚ್ಚುಕಟ್ಟಾಗಿ ಇದಿಷ್ಟನ್ನು ನೋಡಿಕೊಂಡ್ರೆ ನೀವು 20 ಮಾರ್ಕ್ಸ್ನ ಹಾಕ್ಕೋಬೋದು. ನಿಮ್ಮ ಅಕೌಂಟ್ಗೆ 20 ಮಾರ್ಕ್ಸು ಕ್ಲಿಯರ್ ಕಟ್ಟಾಗಿ ಜಾಯ್ನ್ ಆಗುತ್ತೆ, ಯಾವುದೇ ಅನುಮಾನ ಇಲ್ಲ. ಇದಿಷ್ಟರದ್ದು ಜನರಲ್ ಸ್ಟಡೀಸ್, 1 ಇಯರ್ ಜನರಲ್ ಸ್ಟಡೀಸ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಓದಿದ್ದೆ ಆದರೆ 20 ಮಾರ್ಕ್ಸು ಖಚಿತವಾಗಿ ನಿಮ್ಮ ಪೇಪರಲ್ಲಿ ಕಾಣಿಸುತ್ತೆ. ಅದನ್ನು ಹುಷಾರಾಗಿ ಹಾಕ್ಬಂದ್ರೆ 20 ಮಾರ್ಕ್ಸು ನಿಮ್ಗೆ ಆ್ಯಡಪ್ ಆಗುತ್ತೆ. ಇನ್ನು ಉಳಿದಿರ್ತಕ್ಕಂಥದ್ದು 80 ಮಾರ್ಕ್ಸ್ ಅಷ್ಟೇ. ನೋಡ್ತಾ ಹೋಗೋಣ. 20 ಮಾರ್ಕ್ಸ್ ಕ್ಲಾರಿಟಿ ಬಂತು ಅಂತ ಅನ್ಕೊತೀನಿ. ಎಲ್ಲಿಂದ ಬರುತ್ತೆ? ನಾನು ಹೇಳ್ತಾ ಇರೋದು ಪೇಪರ್ ಸೆಟ್ಟಿಂಗ್ ಅನಾಲಿಸಿಸ್. ನಾನು ಹೇಳ್ತಾ ಇರೋದು ಪೇಪರ್ನ ಯಾವ ರೀತಿ ಸೆಟ್ ಮಾಡ್ತಾರೆ ಅದರ ಅನಾಲಿಸಿಸ್ ಹೇಳ್ತಾ ಇರ್ತಕ್ಕಂಥದ್ದು. ಅರ್ಥ ಆಯ್ತಲ್ಲ. ಕರೆಂಟ್ ಅಫೇರ್ಸ್ ಬೇಸ್ಡೇ 20% ವೇಟೇಜ್ ಇರಬೇಕು ಅಂತ ಇದೆ. ಅಂದರೆ 20 ಮಾರ್ಕ್ಸ್, 100ಗೆ ಎಷ್ಟು 20 ಮಾರ್ಕ್ಸು ಖಚಿತವಾಗಿ ಬರುತ್ತೆ. ಇಷ್ಟು ಸಬ್ಜೆಕ್ಟ್ಸಿಂದ ಸೇರಿಸಿ 20 ಮಾರ್ಕ್ಸ್ ಬರುತ್ತೆ. ಆ 20 ಮಾರ್ಕ್ಸ್ನ ನೀವೆಲ್ಲ ತೆಗೆದು ನೋಟ್ಸ್ ಮಾಡಿ ಇಟ್ಕೊಂಡ್ರೆ ಮುಗಿದೋಯ್ತು. ನೆಕ್ಸ್ಟ್ ಇಲ್ಲಿ ಬರ್ದಿ ನೋಡ್ರಿ, ಕರೆಂಟ್ ಅಫೇರ್ಸ್ ಬೇಸ್ 20 ಮಾರ್ಕ್ಸ್ ಆಯಿತು. ಇನ್ನು ಪ್ಯೂರ್ ಕರೆಂಟ್ ಅಫೇರ್ಸು 20 ಮಾರ್ಕ್ಸ್ ಇರುತ್ತೆ. ಇದು 25ವರೆಗೂ ಹೋಗೋ ಚಾನ್ಸಸ್ಸು ಇದೆ, ಜಾಸ್ತಿ ಆಗೋ ಚಾನ್ಸಸ್ಸು ಇದೆ. KA ಜಾಸ್ತಿ ಕರೆಂಟ್ ಅಫೇರ್ಸ್ ತೆಗಿತಾ ಇರ್ತಾರೆ. ಕಡಿಮೆನೇ ಹಾಕಿದ್ದೀನಿ. ಅಲ್ಲಿಗೆ 40 ಮಾರ್ಕ್ಸ್ ಕರೆಂಟ್ ಅಫೇರ್ಸ್ ಅಚ್ಚುಕಟ್ಟಾಗಿ ಪೇಪರ್ಗಳನ್ನ ಇಂತಿಂತವೇ ಬರ್ತವೆ ಅಂತ ಅಚ್ಚುಕಟ್ಟಾಗಿ ನೀಟಾಗಿ ತೆಗೆದು ಇಟ್ಕೊಂಡ್ಬಿಟ್ರೆ ಇವಿವೆ ಏರಿಯಾ ಬರ್ತವೆ, ಎಲ್ಲ ಏರಿಯಾನ ಸ್ಪ್ಲಿಟ್ ಮಾಡಿ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿರಬೇಕು. ಸ್ಟೇಟ್ ಇವೆಂಟ್ಸು, ನ್ಯಾಷನಲ್ ಇವೆಂಟ್ಸು, ಇಂಟರ್ನ್ಯಾಷನಲ್ ಇವೆಂಟ್ಸು, ಸ್ಪೋರ್ಟ್ಸು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಪರ್ಸನ್ಸ್ ಇನ್ ನ್ಯೂಸು, ಪ್ಲೇಸಸ್ ಇನ್ ನ್ಯೂಸು, ಅವಾರ್ಡ್ಸು, ಈ ಥರ ನೀಟ್ ಅಚ್ಚುಕಟ್ಟಾಗಿ ತೆಗೆದಿಟ್ಕೊಂಡು ಯಾವ್ಯಾವ ಇಂಪಾರ್ಟೆಂಟ್ ಅನ್ವಾಂಟೆಡ್ ಏನೂ ಓದಬಾರ್ದು. ಯಾವುದು ಎಕ್ಸಾಮಿನೇಷನ್ ಬರುತ್ತೆ ಅಂದರೆ ಕಣ್ಣಿಗೆ ಕಾಣಿಸ್ತಿರುತ್ತೆ, ಅದನ್ನು ನೀಟಾಗಿ ತೆಗೆದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನೋಡಿದ್ರೆ ಗೊತ್ತಾಗೋಗುತ್ತೆ. ಅದನ್ನು ನೀಟಾಗಿ ಸ್ಪ್ಲಿಟ್ ಮಾಡಿ ಒಂದು ಕಡೆ ಎತ್ತಿಟ್ಕೊಂಡ್ರೆ ನೀಟಾಗಿ 20 ಮಾರ್ಕ್ಸ್ ಇಲ್ಲೇನೇ 40 ಮಾರ್ಕ್ಸು ಮನೆಯಲ್ಲೇ ಕೂತ್ಕೊಂಡು ಮಾಡ್ಕೋಬೋದು. 40 ಮಾರ್ಕ್ಸ್ನ ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ಹೇಳ್ಬೋದು, ಇವಿವೆ ಬರ್ತವೆ ಅಂತ ಖಚಿತವಾಗಿ ಹೇಳ್ಬೋದು. ಯಾರು ಬೇಕಾದರೂ ಹೇಳ್ಬೋದು, ಕಾಮನ್ ಪರ್ಸನ್ ಬೇಕಾದರೂ ಹೇಳ್ಬೋದು. ನಾಲೆಡ್ಜ್ ಇರಬೇಕಷ್ಟೇ. ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಬಗ್ಗೆ ಸಂಪೂರ್ಣವಾದಂಥ ಜ್ಞಾನ ಇರತಕ್ಕಂಥ ಒಬ್ಬ ವಿದ್ಯಾರ್ಥಿ 40 ಕ್ವಶನ್ಗಳನ್ನ ಇಲ್ಲೇ ಗೆಸ್ ಮಾಡ್ಬೋದು, ಈಸಿಯಾಗಿ ಗೆಸ್ ಮಾಡ್ಬೋದು. ಕರೆಂಟ್ ಅಫೇರ್ಸ್ 1 ಇಯರ್ ಎಕ್ಸಾಮಿನೇಷನ್ ಡೇಟಿಂದ 1 ಇಯರ್ ಓದಬೇಕು. ಸುಮ್ಮನೆ ಹೇಳ್ತಾ ಇದ್ದೀನಿ, ಆಗಸ್ಟ್ 1ಗೆ ಎಕ್ಸಾಮ್ ಇದೆ ಅಂತ ಇಟ್ಕೊಳ್ರಿ. ಆಗಸ್ಟ್ 1, 2026 ಸುಮ್ಮನೆ ಹೇಳ್ತಾ ಇದ್ದೀನಿ, ಯಾವ್ದಾದ್ರು ಇರ್ಬೋದು. ಆಗಸ್ಟ್ 1, 2026 ಯಾವುದೋ ಎಕ್ಸಾಮ್ ಬರೆಯೋಕೆ ಹೋಗ್ತಾ ಇದೀವಿ ಅಂದರೆ 2025 ಆಗಸ್ಟಿಂದ ಓದಿರಬೇಕು. 2025ಇಂದ ಇಲ್ಲಿವರೆಗೂ ಆಗಸ್ಟ್ವರೆಗೂ ಕರೆಂಟ್ ಅಫೇರ್ಸ್ ಓದಿದ್ರೆ ಒಂದು 2 ಮ್ಯಾಗ್ಝಿನ್ ಯಾವುದಾದ್ರು ಒಳ್ಳೆ ಚೆನ್ನಾಗಿರ್ತಕ್ಕಂಥ ಒಂದು 2 ಮ್ಯಾಗ್ಝಿನು, ಒಂದು 2 ಪೇಪರ್ ಅಚ್ಚುಕಟ್ಟಾಗಿ ಕ್ಲಿಯರ್ ಕಟ್ಟಾಗಿ ಓದ್ಕೊಂಡು ಹೋಗಿದ್ರೆ ದಟ್ ಈಸ್ ಸಫಿಷಿಯೆಂಟ್ ಆಗುತ್ತೆ. ಅರ್ಥ ಆಯ್ತಲ್ಲ. ಇದೇ ಥರ ಇರುತ್ತೆ. ಕರೆಂಟ್ ಅಫೇರ್ಸ್ 20 ಮಾರ್ಕ್ಸ್ ಖಚಿತವಾಗಿ ಇದ್ದೇ ಇರುತ್ತೆ. ಕರೆಂಟ್ ಅಫೇರ್ಸ್ ಬೇಸ್ಡ್ ಕಾನ್ಸೆಪ್ಟ್ಸು 20 ಮಾರ್ಕ್ಸ್ ಇದ್ದೇ ಇರುತ್ತೆ. ಸೊ ನಿಮ್ಮ ಅಕೌಂಟ್ಗೆ ಎಷ್ಟು ಬಂತು? 40 ಮಾರ್ಕ್ಸು ಬಂದು ಕೂತ್ಕೋತು. 40 ಮಾರ್ಕ್ಸು ಖಚಿತವಾಗಿ ಬಂದು ಕೂತ್ಕೋತು. ಅರ್ಥ ಆಯ್ತಲ್ಲ. ಮನೇಲೇ ಕೂತ್ಕೊಂಡು ಮಾಡ್ಬೋದು. ಮನೇಲೇ ಕೂತ್ಕೊಂಡು ತಲೆ ಓಡಿಸ್ಬೇಕಷ್ಟೆ. ತಲೆ ಓಡಿಸಿದ್ರೆ ಯಾವ್ಯಾವ ಬರ್ತವೆ ಕಾನ್ಸೆಪ್ಟ್ಸು ಅಂತ ನೀಟಾಗಿ ಇಟ್ಕೊಂಡ್ರೆ, ನೀಟಾಗಿ ಕಟ್ ಮಾಡಿ ಪೇಪರ್ ಕಟ್ಟಿಂಗ್ಸ್ ಎಲ್ಲ ನೀಟಾಗಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಇವೇ ಬಂದಿರ್ತವೆ. ಯಾವ ಬಟ್ 1 ಇಯರ್ದು ಮಾಡಬೇಕು. ಅದೇನು ಸಣ್ಣ ಪುಟ್ಟ ಆದಾಗಲ್ಲ, ಬೃಹದಾಕಾರದ ಗ್ರಂಥನೇ ಆಗುತ್ತೆ. ಇದೂ ಬೃಹದಾಕಾರದ ಗ್ರಂಥನೇ ಆಗುತ್ತೆ. ಬಟ್ ಇವು ಖಚಿತವಾಗಿ ಬರುವಂಥ ಕ್ವಶನ್ಗಳು. ಅರ್ಥ ಆಯ್ತಲ್ಲ.
ನೆಕ್ಸ್ಟ್ ಕೋರ್ ಏರಿಯಾಸ್ ಅಂದರೆ ಏನು ಅಂತ ನೋಡ್ತೋಗೋಣ. ಕೋರ್ ಏರಿಯಾಸ್ ಅಂದರೆ ಇಂಪಾರ್ಟೆಂಟ್ ಏರಿಯಾಸ್ ಅಂತ ಅಷ್ಟೇ. ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಟ್ಯೂಷನ್ಸಲ್ಲಿ ಹೇಳ್ತಾ ಇರ್ತಾರಲ್ಲ, ಈ ಏರಿಯಾ ತುಂಬ ಇಂಪಾರ್ಟೆಂಟು, ಮೋಸ್ಟ್ ರಿಪೀಟೆಡ್, ಇದ್ರ ಮೇಲೆ ಪ್ರತಿ ಸತಿ ಎಕ್ಸಾಮಲ್ಲಿ ಕ್ವಶನ್ಸ್ ಇರುತ್ತೆ ಅಂತ ಅಷ್ಟೇ. ಅದರ ಅರ್ಥ ಅಷ್ಟೇ. ಪ್ರತಿ ಸತಿ ಎಕ್ಸಾಮಿನೇಷನಲ್ಲಿ ಯಾವ ಏರಿಯಾಯಿಂದ ಕ್ವಶನ್ಸ್ ತೆಗಿತಾ ಇದ್ದಾರೆ ಅಂತ ನೋಡ್ಕೋಬೇಕು. ಯಾವುದೋ ಒಂದು ಏರಿಯಾದಲ್ಲಿ ತೆಗಿತಾನೇ ಇರ್ತಾರೆ ಕಂಟಿನ್ಯೂಸ್ ಆಗಿ. ಆ ಏರಿಯಾನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಗೊತ್ತಾಗ್ಬಿಡುತ್ತೆ. ಒಂದು ಎಕ್ಸಾಂಪಲ್ ನೋಡ್ತಾ ಹೋಗೋದಾದ್ರೆ, ಈಗ ಸಿಂಧೂ ಬಯಲಿನ ನಾಗರಿಕತೆಯಲ್ಲಿ ತೆಗೆದುಕೊಂಡ್ರೆ, ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಸಿಂಧೂ ಬಯಲಿನ ನಾಗರಿಕತೆಯಲ್ಲಿ ಹರಪ್ಪನ್ ಸೈಟ್ಸ್ ಬರ್ತಾವಲ್ಲ, ಹರಪ್ಪನ್ ಸೈಟ್ಸ್ ಎಷ್ಟನೇ ಇಸ್ವಿನಲ್ಲಿ ಡಿಸ್ಕವರ್ ಆಯಿತು, ಎಷ್ಟನೇ ಇಸ್ವಿನಲ್ಲಿ ಡಿಸ್ಕವರ್ ಆಯಿತು, ಯಾರು ಡಿಸ್ಕವರ್ ಮಾಡಿದ್ರು, ಅದರಲ್ಲಿರ್ತಕ್ಕಂಥ ಮೇನ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಏನು, ಪ್ಲಸ್ ಕರೆಂಟ್ ಅಫೇರ್ಸಲ್ಲಿ ಯಾವ್ದಾದ್ರು ಇದೆ, ರಾಕಿಗರಿ ಕರೆಂಟ್ ಅಫೇರ್ಸಲ್ಲಿ ಇದೆ, ಮುಗೀತು. ಇಷ್ಟೇ. ಅಷ್ಟು ನೋಡಿಕೊಂಡ್ರೆ ಅದಷ್ಟು ಇಂಪಾರ್ಟೆಂಟು, ಅದಷ್ಟು ನೋಡಿಕೊಂಡ್ರೆ ಮುಗಿದೋಗುತ್ತೆ. ಈ ಚಾಪ್ಟ್ರಲ್ಲಿ ಮೇಯ್ನ್ ಇದೆ, ಈ ಚಾಪ್ಟ್ರಲ್ಲಿ ಬಂದೇ ಬರುತ್ತೆ ಅಂತಕ್ಕಂಥ ಕಾನ್ಸೆಪ್ಟ್ ಇದೇನೇನೆ, ಮುಗೀತು. ಇನ್ನು ಹಂಗೆ ಬಂದರೆ ಮಹಾಜನಪದಾಸ್ ಇದೆಯಲ್ಲ, ರಾಜಧಾನಿಗಳು ನೋಡ್ಕೋಬೇಕು. ಮುಖ್ಯವಾಗಿ ಏನು ನೋಡ್ಕೋಬೇಕು, ರಾಜಧಾನಿಗಳು, ರಾಜ್ಯಗಳು ಪ್ಲಸ್ ರಾಜಧಾನಿಗಳು ನೋಡಿಕೊಂಡ್ರೆ ಮುಗೀತು. ಬುದ್ಧಿಸಮ್ಮು ಜೈನಿಸಮ್ ನೋಡಿಕೊಂಡ್ರೆ ಮುಗೀತು. ಕ್ವಶನ್ ಖಚಿತವಾಗಿ ಬಂದಿರ್ತವೆ. ಕೃಷ್ಣದೇವರಾಯವ್ರ ಪೀರಿಯಡ್, ಕೃಷ್ಣದೇವರಾಯ ಇನ್ ದಿ ಸೆನ್ಸ್ ನಿಮ್ಮದು ಯಾವುದದು ಬಹುಮನಿಸು ವಿಜಯನಗರ ಸಾಮ್ರಾಜ್ಯ, ಬಹುಮನಿಸು ಆ್ಯಂಡ್ ವಿಜಯನಗರ ಸಾಮ್ರಾಜ್ಯ, ಇವೆರಡರಲ್ಲಿ ಒಂದು ಕ್ವಶನ್ ಡೆಫಿನೆಟಾಗಿ ಇದ್ದೇ ಇರುತ್ತೆ. ಖಚಿತವಾಗಿರುತ್ತೆ. ಹೊಯ್ಸಳಾಸ್ ಮೇಲೆ ಕ್ವಶನ್ನು ಖಚಿತವಾಗಿರ್ತದೆ, ಆಲ್ಮೋಸ್ಟ್ ಖಚಿತವಾಗಿರ್ತದೆ. ಅರ್ಥ ಆಯ್ತಲ್ಲ? ಈ ಥರ ಇಂಪಾರ್ಟೆಂಟ್ ಏರಿಯಾಸ್ ಇದ್ದಾವೆ ಹಿಸ್ಟ್ರಿನಲ್ಲಿ, ಇಂಪಾರ್ಟೆಂಟ್ ಏರಿಯಾಸ್ ಇದ್ದಾವೆ. ಟೋಟಲ್ ಆಗಿ ಸಿಂಧೂ ಬಯಲಿನ ನಾಗರಿಕತೆಯಿಂದ 1947 ಎಷ್ಟು ಚಾಪ್ಟರ್ ಇದ್ದಾವೆ ಅಷ್ಟು ಚಾಪ್ಟರ್ ನೋಡ್ಕೊಂಡು ಹೋದರೆ ನಿಮಗೆ ಈ ಇಷ್ಟು ಸಬ್ಜೆಕ್ಟ್ಸಿಂದ ಒಂದು 30 ಮಾರ್ಕ್ಸ್ ಆರಾಮ್ಸೆ ರೀಚ್ ಆಗುತ್ತೆ. 30 ಮಾರ್ಕ್ಸ್ ಆರಾಮ್ಸೆ ರೀಚ್ ಆಗುತ್ತೆ. ಅಲ್ಲಿ 40 ಇತ್ಲಾಗ ಒಂದು 30 ಅಂದರೆ 70 ಕ್ವಶನ್ಸ್ ಇಲ್ಲೇ ರೀಚ್ ಆಗೋಗ್ತವೆ. ಇದೇ ಥರ ಜಿಯೋಗ್ರಫಿನಲ್ಲಿ ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ, ಸುಮ್ಮನೆ ಎಲ್ ನೈನೋ ಬಗ್ಗೆ ಕ್ವಶನ್ ಬರುತ್ತಾ, ಖಚಿತವಾಗಿ ಬಂದಿರುತ್ತೆ. ಪೇಪರ್ ತೆಗೆದು ನೋಡ್ರಿ, ಈ ಸತಿ ಯಾವ್ದಾರು ಎಕ್ಸಾಮ್ ಬರೆದ್ರೆ ಎಲ್ ನೈನೋ ಬಗ್ಗೆ ಖಚಿತವಾಗಿ ಕ್ವಶನ್ ಇರುತ್ತೆ. ಖಚಿತವಾಗಿ, ಅನುಮಾನನೇ ಬೇಡ. ಎಲ್ ನೈನೋ ಸಂಪೂರ್ಣ ಮಾಹಿತಿ ಗೊತ್ತಿತ್ತು ಅಂದರೆ 1 ಮಾರ್ಕ್ ಬಂದೇ ಬರುತ್ತೆ. ಅರ್ಥ ಆಯ್ತಲ್ಲ? ಅದೇ ಥರ ಜಿಯೋಗ್ರಫಿನಲ್ಲಿ ಎಂಟೈರ್ ಜಿಯೋಗ್ರಫಿಲಿ ಇರ್ತಕ್ಕಂಥ ಎಲ್ಲ ಇಂಪಾರ್ಟೆಂಟ್ ಏರಿಯಾಸ್ನ ಎಲ್ಲ ಎತ್ತಿ ನೋಟ್ಸ್ ಮಾಡಿ ಇಟ್ಕೊಂಡ್ರೆ ಇದು ರೆಡಿ ಆಯಿತು. ಇನ್ನು ಕಾನ್ಸ್ಟಿಟ್ಯೂಷನ್ಗೆ ಬಂದರೆ ಅಂತ ಇಟ್ಕೊಳ್ರಿ. ಕಾನ್ಸ್ಟಿಟ್ಯೂಷನಲ್ಲೂ ಅಷ್ಟೇ ಕರೆಂಟ್ ಅಫೇರ್ಸ್ನಲ್ಲಿ ಏನೇನಿದೆ, ಎಕ್ಸಾಂಪಲ್ ಅಂದರೆ ಮುಖ್ಯಮಂತ್ರಿಗಳ ಅಪಾಯಿಂಟ್ಮೆಂಟ್ ಆಗಿದೆ, ಪುದುಚೇರಿದಾಗಿದೆ, ತಮಿಳ್ನಾಡ್ದಾಗಿದೆ, ನಮ್ಮಲ್ಲಿ ಚೇಂಜಸ್ ಆಗಿದೆ. ಅರ್ಥ ಆಯ್ತಲ್ಲ? ನಮ್ಮಲ್ಲಿ ಕರ್ನಾಟಕದಲ್ಲಿ ಬದಲಾವಣೆ ಆಗಿದೆ. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಬದಲಾವಣೆ ಆಗಿದೆ. ಇದೇ ಥರ ಎಲ್ಲೆಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ಆಗಿದೆ ಅದು ನೋಡ್ಕೊಂಡ ಅಂದರೆ ಮುಖ್ಯಮಂತ್ರಿ ಕಾನ್ಸೆಪ್ಟು ಅಥವಾ ಯಾರ್ಯಾರು ಬದಲಾವಣೆ ಆಗಿದ್ದಾರೆ, ಮುಖ್ಯಮಂತ್ರಿ ಕಾನ್ಸೆಪ್ಟ್ ಮೇಲೆ ತೆಗೆದಿರ್ತಾರೆ. ಇಲ್ಲ ಮುಖ್ಯಮಂತ್ರಿಗಳು ಯಾವ್ಯಾವ ರಾಜ್ಯದಲ್ಲಿ ಬದಲಾವಣೆ ಆಗಿರೋ ಒಂದಿಸಿ ಬರೀರಿ ಕೇಳಿರ್ತಾರೆ, ಖಚಿತವಾಗಿ ಕೇಳಿರ್ತಾರೆ. ಪೇಪರ್ ತೆಗೆದು ನೋಡ್ರಿ, ಗೊತ್ತಾಗುತ್ತೆ. ಅರ್ಥ ಆಯ್ತಲ್ಲ? ಇದೇ ಬೇಸಿಸ್ ಮೇಲೆ ಪೇಪರ್ ಸೆಟ್ ಆಗೋದು. ಇದೇ ಥರ ಎಲ್ಲೆಲ್ಲಿ ಅಪಾಯಿಂಟ್ಮೆಂಟ್ ಆಗಿದ್ದಾರೆ, ಒಂದು ಎಕ್ಸಾಂಪಲ್, CAG ಏನಾರು ಅಪಾಯಿಂಟ್ಮೆಂಟ್ ಆಗಿದ್ರು ಅಂತ ಇಟ್ಕೊಡ್ರಿ, ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ಲು. ಇದ್ರ ಬಗ್ಗೆ 148 ಆರ್ಟಿಕಲ್ ಬಗ್ಗೆ ಖಚಿತವಾಗಿ ಕೇಳಿರ್ತಾರೆ. ಸುಪ್ರೀಂ ಕೋರ್ಟ್ CJ ಏನಾರು ಅಪಾಯಿಂಟ್ ಆಗಿರೋ ಅದ್ರ ಬಗ್ಗೆ ಕೇಳಿರ್ತಾರೆ. ಹೈಕೋರ್ಟ್ CJ ಅಪಾಯಿಂಟ್ಮೆಂಟ್ ಆಗಿರೋ ಅದ್ರ ಬಗ್ಗೆ ಕೇಳಿರ್ತಾರೆ. ಫೈನಾನ್ಸ್ ಕಮಿಷನ್ ಅಪಾಯಿಂಟ್ಮೆಂಟ್ ಆಗಿರೋ ಅದ್ರ ಬಗ್ಗೆ ಕೇಳಿರ್ತಾರೆ, 280 ಆರ್ಟಿಕಲ್. ಈ ಥರ ಈಗ ನೆಕ್ಸ್ಟ್ ನಿಮ್ದು ಇದಿದೆ ನೋಡ್ರಿ, ಯಾವುದೋ KPSC ಚೈರ್ಮನ್, KPSC ಆರ್ಟಿಕಲ್ 316 ಕೇಳಿರ್ತಾರೆ, ಖಚಿತವಾಗಿ ಕೇಳಿರ್ತಾರೆ. KPSC ಅವರು ಅಂಡರ್ ಸಸ್ಪೆನ್ಷನ್ ಮಾಡಿದಾರಲ್ಲ ಅಧ್ಯಕ್ಷರನ್ನ, 316 ಆರ್ಟಿಕಲ್ ಇನ್ ಕರೆಂಟ್ ಅಫೇರ್ಸ್ ತೆಗೆದಿರ್ತಾರೆ. ಎಕ್ಸಾಂಪಲ್ ಅರ್ಥ ಆಯಿತು ಅಂದ್ಕೊತೀನಿ ಯಾವ ಥರ ಪೇಪರ್ ಸೆಟ್ ಆಗುತ್ತೆ ಅಂತ. ಇದಲ್ಲದೆ ಇನ್ನು ಎರವಲು ಸಂವಿಧಾನದ ಮೇಲೆ ಒಂದು ಕ್ವಶನ್ ಡೆಫಿನೆಟಾಗಿ ಇದ್ದೇ ಇರುತ್ತೆ. ಸಂವಿಧಾನದ ಇತಿಹಾಸದ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಆರ್ಟಿಕಲ್ 12ರಿಂದ 35 ಮೇಲೆ ಒಂದು 2 ಕ್ವಶನ್ ಖಚಿತವಾಗಿದ್ದೇ ಇರ್ತವೆ. ಖಚಿತವಾಗಿ. ಅರ್ಥ ಆಯ್ತಲ್ಲ? ಇದೇ ಥರ ಇನ್ನು ಸೈನ್ಸಲ್ಲೂ ಅಷ್ಟೇ. ಇನ್ ಕೇಸ್ ಯಾವ್ದಾದ್ರು ಒಂದು ವೈರಸ್ಸು, ಸಪೋಸ್ ಏನಾದ್ರು ಕರೆಂಟ್ ಅಫೇರ್ಸಲ್ಲಿ ಇತ್ತು ಅಂದರೆ ವೈರಸ್ದು ಪ್ರಾಪರ್ಟೀಸ್ ಕೇಳಿರ್ತಾರೆ. ಇನ್ನೇನು ಲೇಸರ್ ಏನೋ ಒಂದು ನೊಬೆಲ್ ಅವಾರ್ಡ್ ಬಂತು ಅಂತ ಇಟ್ಕೊಡ್ರಿ, ಸುಮ್ಮನೆ ಹೇಳ್ತಾ ಇದ್ದೀನಿ. ಲೇಸರ್ ಸಂಬಂಧಪಟ್ಟಿದೆ ನೊಬೆಲ್ ಅವಾರ್ಡ್ ಬಂತು ಅಂದರೆ ಲೇಸರ್ ಸಂಬಂಧಪಟ್ಟಂಥ ಕಂಪ್ಲೀಟ್ ಡೀಟೇಲ್ಸ್ ಕೇಳಿರ್ತಾರೆ. ಪರಮಾಣು ಕ್ರಿಯಾಕಾರಿಗಳು ಎಲ್ಲೆಲ್ಲೋ ಸ್ಥಾಪನೆ ಮಾಡಬೇಕು ಅಂತ ಏನೇನೋ ಪ್ಲ್ಯಾನ್ ಮಾಡ್ತಾ ಇದ್ರಲ್ಲ, ಪರಮಾಣು ಕ್ರಿಯಾಕಾರಿ ಬರ್ತಾವಲ್ಲ, ಪರಮಾಣು ರಿಯಾಕ್ಟರ್ಸು, ಅದ್ರ ಮೇಲೆ ಕೇಳ್ಬಿಟ್ಟಿರ್ತಾರೆ. ಅಷ್ಟೇ. ಕರೆಂಟ್ ಅಫೇರ್ಸ್ ಬೇಸ್ಡ್ ಕಂಪ್ಲೀಟಾಗಿ ನೋಡ್ಕೊಂಡು ಹೋದರೆ ಅದ್ರ ಮೇಲೆ ಕ್ವಶನ್ಸ್ ಇರ್ತವೆ. ಇನ್ನು ಎನ್ವೈರನ್ಮೆಂಟಲ್ ಸೈನ್ಸು ಅಷ್ಟೇ, ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಬೇಸ್ಡ್ ಇರುತ್ತೆ. ಇನ್ನು ನಿಮ್ಮ ಎಕಾನಮಿ ಪ್ಯೂರ್ಲಿ ಸೆಂಟ್ರಲ್ ಬಜೆಟು ಪ್ಲಸ್ ಸ್ಟೇಟ್ ಬಜೆಟು ಪ್ಲಸ್ ಸ್ಕೀಮ್ಸು ಪ್ಲಸ್ ಟರ್ಮಿನಾಲಜೀಸು, ಇಷ್ಟು ಅಚ್ಚುಕಟ್ಟಾಗಿ ನೋಡ್ಕೊಂಡು ಹೋದರೆ ಎಕಾನಮಿಯ ಮೂಲಭೂತ ತತ್ವಗಳನ್ನ ನೋಡ್ಕೊಂಡ್ರೆ ದಟ್ ಈಸ್ ಸಫಿಷಿಯೆಂಟ್ ಆಗುತ್ತೆ. ಇಷ್ಟ್ರ ಜೊತೆಗೆ ಅಷ್ಟು ನೋಡ್ಕೊಂಡೋದ್ರೆ ಸಾಕಾಗುತ್ತೆ. ರೂರಲ್ ಡೆವಲಪ್ಮೆಂಟ್ ಬೇಸ್ಡ್ ಆನ್ ಸ್ಕೀಮ್ಸ್ ಓನ್ಲಿ, ಬರೀ ಸ್ಕೀಮ್ಸ್ ಮೇಲೆ ವರ್ಕ್ ಆಗೋದು.
ಅರ್ಥ ಆಯ್ತಲ್ಲ. ಇದು 30 ಮಾರ್ಕ್ಸ್ ಆರಾಮ್ಸೆ ರೀಚ್ ಆಗುತ್ತೆ. ಎಲ್ಲ ಕೋರ್ ಏರಿಯಾಸ್ ಎಷ್ಟಿದಾವೆ ಅಷ್ಟನ್ನು ನುಣ್ಣಗೆ ಬಯಾಟ್ ಮಾಡ್ಕೊಂಡ್ರೆ 30 ಮಾರ್ಕ್ಸು ಖಚಿತವಾಗಿ ರೀಚ್ ಆಗುತ್ತೆ. ಪ್ಲಸ್ ಮೆಂಟಲ್ ಎಬಿಲಿಟಿ ಹಾಕ್ಕೊಂಡ್ರೆ ಅಪ್ ಟು 70 to 80 ಕ್ವಶನ್ಸ್ ಈಸಿಯಾಗಿ ರೀಚ್ ಆಗ್ಬೋದು. ಅರ್ಥ ಆಯ್ತಲ್ಲ. ಈ ಮೆಥಡಲ್ಲಿ ಓದಿ, ಈ ಮೆಥಡಲ್ಲಿ ಓದಿ. ಅರ್ಥ ಆಯ್ತಲ್ಲ. ಈ ಮೆಥಡಲ್ಲಿ ಓದ್ಕೊಂಡ್ರೆ ಗ್ರಂಥಗಳ ಪಠನೆ ಇರೋದಿಲ್ಲ. ಅರ್ಥ ಆಯ್ತಲ್ಲ. ಮೇನ್ ಏರಿಯಾಗಳನ್ನೇ ಟ್ರೇಸ್ ಮಾಡೋದ್ರಿಂದ ಕ್ವಶನ್ಸು ಅವೇ ಬಂದಿರ್ತವೆ. ಕರೆಂಟ್ ಅಫೇರ್ಸ್ ಪೇಪರ್ ಸೆಟ್ಟಿಂಗ್ ಮೆಥಡ್ ಏನಿದೆ ಅದಕ್ಕೆ ಅಡ್ಜಸ್ಟ್ ಆಗ್ರಿ. ಅದಕ್ಕೆ ಅಡ್ಜಸ್ಟ್ ಆದರೆ ಅಚ್ಚುಕಟ್ಟಾಗಿ ಈಸಿಯಾಗಿ 70 ಕ್ವಶನ್ಸ್ ಈಸಿಯಾಗಿ ದಾಟ್ಬೋದು. ಅರ್ಥ ಆಯ್ತಲ್ಲ. ನಾವು ಕ್ಲಾಸ್ ಮಾಡೋದು ಇದೇ ಬೇಸಿಸ್ ಮೇಲೇ. ಈಗ ನಮ್ಮ ಕ್ಲಾಸಸ್ ನಡೀತಾ ಇರೋದು ಇದೇ ಬೇಸಿಸ್ ಮೇಲೇ ಕ್ಲಾಸಸ್ ನಡೀತಾ ಇರೋದು. ಈ ಥರ ಮಾಡ್ಕೊಂಡು ಓದ್ರಿ. ನನ್ನ 23 ವರ್ಷದ ಅನುಭವ, 23 ಇಯರ್ಸ್ ಅನುಭವದಲ್ಲಿ ಹೇಳ್ತೀನಿ. ಓದೋ ಹುಡುಗರು ಯಾರು ಇದ್ದರೆ ಈ ಐಡಿಯಾ ಗೊತ್ತಿದ್ರೆ ಇದೇ ಬೇಸಿಸ್ ಮೇಲೆ ಓದ್ರಪ್ಪ, ಈಸಿಯಾಗಿ ಸೆಲೆಕ್ಷನ್ ಆಗ್ತೀರಾ. ಒಂದು ಗೊತ್ತಾಗಿಲ್ಲ ಅಂದರೆ ಕ್ಲಾಸಸ್ ಇರ್ತವೆ, ಕ್ಲಾಸಸ್ ಜಾಯ್ನ್ ಆಗ್ರಿ. ಅರ್ಥ ಆಯ್ತಲ್ಲ. 2 ಮಂತ್ಸಲ್ಲಿ ಗ್ರಂಥಗಳ ಪಠನೆ ಕಷ್ಟ, ತುಂಬ ಕಷ್ಟ. ಕ್ಲಿಯರ್ ಆಯ್ತು. ಒಂದೊಂದು ಬುಕ್ ಓದಲಿಕ್ಕೆ 2 ತಿಂಗಳು ಬೇಕು. ಅರ್ಥ ಆಯ್ತಲ್ಲ. ದಿಸ್ ಈಸ್ ದಿ ಐಡಿಯಲ್ ಮೆಥಡ್. ಈ ಮೆಥಡ್ನ ಫಾಲೋ ಮಾಡಿರಿ, ಈಸಿಯಾಗಿ ವರ್ಕೌಟ್ ಆಗುತ್ತೆ. ಹೈಯೆಸ್ಟ್ ಸ್ಕೋರ್ ಆಗುತ್ತೆ. ಯಾರ್ಯಾರು ತುಂಬ ಬುದ್ಧಿವಂತರು ಸೆಲೆಕ್ಷನ್ ಆಗ್ತೀರಿ ಎಲ್ಲರೂ ಈ ಥರ ಮೆಥಡ್ಸನ್ನೇ ಯೂಸ್ ಮಾಡ್ತಕ್ಕಂಥದ್ದು. ಅರ್ಥ ಆಯ್ತಲ್ಲ. ಗೊತ್ತಿರೋದು ಹೇಳಿದ್ದೀನಿ, ಯುಟಿಲೈಸ್ ಮಾಡ್ಕೊಳ್ರಿ. ಇದೇ ಮೆಥಡಲ್ಲೇ ಫಾಲೋ ಮಾಡಿರಿ. ಒಳ್ಳೇದಾಗಲಿ ಅಂತ ಹೇಳ್ತಾ, ಯಾರಿಗಾರ ಕ್ಲಾಸಸ್ ಅವಶ್ಯಕತೆ ಇದ್ದರೆ ಜಾಯ್ನ್ ಆಗಿರಪ್ಪ. ನನ್ನ ವಾಟ್ಸಪ್ ನಂಬರ್ ಇದೆಯಲ್ಲ, ಇದರಲ್ಲಿ ಜಾಯ್ನ್ ಆಗಿರಿ. ಒಳ್ಳೇದಾಗಲಿ.